ಕದ್ದಾಲಿಸು, ಆದರೂ ನೀ ಹೇಳದೆ ಒದ್ದಾಡಿಸು. ನೀ ತೋರುವ ಮುಂಗೋಪವ ಮುದ್ದಾಗಿಸು, ಕಣ್ಣಲ್ಲಿ ನೀ ಮೆಲ್ಲಗೆ ಒತ್ತಾಯಿಸು. ಓದದ ಪುಸ್ತಕ ನಾನು ಎದೆಗೊತ್ತಿಕೊಳ್ಳುವೆಯೇನೋ, ಬಿಸಿಯ ಉಸಿರು ನೀಡಿ ಪ್ರತಿ ಸಾಲನು ಕಥೆಯಾಗಿಸು. ನಾನಾಡದ ಮಾತೆಲ್ಲವ ಕದ್ದಾಲಿಸು, ಆದರೂ ನೀ ಹೇಳದೆ ಒದ್ದಾಡಿಸು. ಸೊಂಟ ಮುರಿದು ಹಾಕಿ ಮಕ್ಕಳಾಗ್ದಿರೋ ಹಾಗೆ ಮಾಡೋಣ ಅಂದ್ಕೊಂಡ್ರೆ ಅವರಿಬ್ಬರನ್ನು ಹತ್ರ ಮಾಡಿ ಎನ್ಕರೇಜ್ ಮಾಡ್ದಂಗ ಆಗೋಯ್ತು. ಸಂಭಾವಿತ ಸರಳ ಸಂಗತಿಯಲ್ಲಿ ಸಲಿಗೆ ಸಂಭವಿಸಲಿ, ಅಭ್ಯಾಸಕ್ಕೆ ಸುಸ್ವಾಗತ. ಎದಳು ಮೇಲ್ ಬಿದ್ದಳು, ಹಾಗೆ ಸುಮ್ಮನಿದ್ಯಲ್ಲ. ಎದ್ದಳು ಮೇಲೆ, ಎದ್ದಳು, ಏಳು. ಎತ್ತಿದ್ದೀನಿ, ನೀವ್ ಬಿಟ್ರೆ ತಾನೆ. ನಾನ್ ಎದೊಳಗ್ ಬಿಡ್ತಾ ಇಲ್ಲ ಅಂತಿದ್ಯಲ್ಲ, ಏನ್ ಹೇಳ್ತಾ ಇದೀಯ ನೀನು? ನನ್ನ ಕತೆ ನಿನ್ನ ಜೊತೆ ಬೇರೊಂದು ಲೋಕ. ಎದ್ದೇಳು, ನಿನ್ಗೆ ಹೇಳ್ತಾ ಇರೋದು. ಎದ್ದೇಳು. ಅಯ್ಯೋ ದೇವ್ರೇ, ನಾನೇನು ನೋಡ್ಲಿಲ್ಲ ಅಣ್ಣ, ನಾನೇನು ನೋಡ್ಲಿಲ್ಲ. ಏ ರಂಗ. ಅಯ್ಯೋ ಅಣ್ಣ, ನಾನೇನು ನೋಡಿಲ್ಲ ಅಣ್ಣ, ನಾನೇನು ನೋಡಿಲ್ಲ, ನಾನೇನು ನೋಡಿಲ್ಲ. ಏಳು ಅಂತ ಹೇಳ್ತಾ ಇದ್ದೀನಲ್ವಾ. ದೇವಾಂಶಣ್ಣ, ಪರವಾಗಿಲ್ಲ, ನನ್ಗೆ ಅರ್ಥ ಆಗುತ್ತೆ ಈ ನೋವು. ದೊಡ್ಡ ಯಜಮಾನ್ರು ಮೊಮ್ಮಕ್ಳು ಬೇಕು ಅಂದ್ರು, ಅದನ್ನ ನೆರವೇರಿಸ್ಬೇಕು ಅಂತ ಹೊರಟಿದ್ದೀರಾ. ಏನಿದೆ ಏ ಅಣ್ಣ, ಮುಂದುವರ್ಸಿ. ಹೇಳು. ನಿಮ್ ಬಾಯಿ ಮುಚ್ಚ. ನೀನೇನು ಮೇಲೆ ಹೇಳ್ದೆ ಹಾಗೆ ನೋಡ್ತಾ ಇದ್ಯಲ್ಲ. ದೇವಂಶಣ್ಣ, ಕೆಲವೊಂದ್ಸಲ ಈಗ ಆಗತ್ತೆ, ಯಾರು ಏನು ಮಾಡಕ್ಕಾಗಲ್ಲ. ಅಮ್ಮವ್ರೆ, ನೀವೇನು ನಾಚ್ಕೋಬೇಡಿ, ಓಕೆನಾ? ಏನು ತುಂಬಾ ರಿಲ್ಯಾಕ್ಸ್ ಆಗಿದೆಯಲ್ಲ. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ದೊಡ್ಡಪ್ಪ ಕಳ್ಳಂಗೆ ತಿಜೋರಿ ಕೀ ಕೊಟ್ಟಿದ್ದಾನೆ, ಇನ್ನನ್ಯಾರು ಹಿಡಿಯಲ್ಲ. ಪೊಲೀಸರು ಬರ್ತಿದಾರಲ್ಲ, ಅಪ್ಪಿತಪ್ಪಿ ನಿನ್ ಮ್ಯಾಟ್ರಿಗಲ್ಲ ತಾನೆ? ಏಯ್, ನನ್ ವಿಷಯ ಅಂತ ಯಾಕೆ ಹೇಳ್ತೀಯ? ಈಗ ತಾನೇ ಎಲ್ಲ ಕ್ಲಿಯರ್ ಆಗಿದೆ. ಸರಿ, ನೋಡೋಣ ಬಾ. ನಮಸ್ಕಾರ ದಶರಥ್ ರಾಮ್ ಅವ್ರೆ. ನಮಸ್ಕಾರ, ಕೂತ್ಕೊಳ್ಳಿ. ಪರವಾಗಿಲ್ಲ. ಬಂದ್ ವಿಷಯ ಏನು? ನಿಮ್ಮ ಮೇಲೆ ಕೊಲೆ ಪ್ರಯತ್ನ ಆಗಿತ್ತಲ್ಲ, ಇನ್ವೆಸ್ಟಿಗೇಷನ್ ಮಾಡಕ್ ಬಂದಿದ್ದೀವಿ. ಹೌದಾ? ನಾವೇನ್ ಕಂಪ್ಲೇಂಟ್ ಕೊಡ್ಲಿಲ್ವಲ್ಲ. ದಯಾ, ಈಗಷ್ಟೇ ಹೇಳಿದ್ಯಲ್ಲ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ. ಇಲ್ಲ ಅಣ್ಣ, ನಾನ್ ಕೊಟ್ಟಿಲ್ಲ. ನಾನ್ ಕೊಟ್ಟೆ ಅಪ್ಪ. ಬನ್ನಿ ಇನ್ಸ್ಪೆಕ್ಟರ್. ಬನ್ನಿ ಇನ್ಸ್ಪೆಕ್ಟರ್. ಅಪ್ಪ ಇದೇ ಬೆಡ್ ಮೇಲೆ ಮಲಗಿದ್ದು, ಈ ಜಾಗದಲ್ಲಿ ಅಟ್ಯಾಕ್ ಆಗಿದೆ ಇನ್ಸ್ಪೆಕ್ಟರ್.
ಆಗ ಅವರು ಕೊಲೆಗಾರನ್ ನೋಡ್ಲಿಲ್ವಾ? ಅವರು ಕೋಮಾನಲ್ಲಿದ್ರು. ಈ ಘಟನೆ ನಡೆದ ಮೇಲೆ ಅವರಿಗೆ ಪ್ರಜ್ಞೆ ಬಂದಿದ್ದು ಇನ್ಸ್ಪೆಕ್ಟರ್. ನೀನ್ ಚಾಕುಲ್ ಚುಚ್ಚಿದಕ್ಕೆ ಮಾವಂಗೆ ಪ್ರಜ್ಞೆ ಬಂದಿತ್ತು. ಆ ಚಾಕು ಸಿಕ್ಕಿದ್ರೆ ನೀನ್ ಜೈಲಿಗೆ ಹೋಗ್ತೀಯ. ಆದ್ರೂ ಇವ್ರು ನಿನಗ್ ಶಿಕ್ಷೆ ಕೊಡ್ಸೋದಲ್ಲ. ನಿನ್ನಿಂದ ಅವ್ರಿಗಾಗಿರೋ ಉಪಕಾರಕ್ಕೆ ನಿನಗ್ ದೇವಸ್ಥಾನ ಕಟ್ಸೋದು ಕಡಿಮೆನೆ. ಸ್ವಲ್ಪ ಹೊತ್ತು ಸುಮ್ಮನಿರ್ತೀಯಾ? ಇವಾಗ್ಲೇ ಟೆನ್ಷನ್ಗೆ ತಲೆ ಕೆಡ್ತಾ ಇದೆ. ಅವ್ರು ನೋಡ್ಲಿಲ್ಲ, ಆದ್ರೆ ಚಾಕುಲ್ ಚುಚ್ಚಿಬಿಟ್ಟು ಹೋಗ್ತಾ ಇದ್ದಿದ್ ವ್ಯಕ್ತಿನ ನಮ್ ವಾಲಿ ನೋಡಿದ್ನಂತೆ. ಹೇಳು. ಹೌದು, ನಾನು ಬರೋತ್ತಿಗೆ ಚುಚ್ಬಿಟ್ಟು ಓಡೋಗ್ತಿದ್ದ. ಹಿಡಿಯೋದಿಕ್ ಟ್ರೈ ಮಾಡಿದೆ, ಆದ್ರೆ ಸಿಗ್ಲಿಲ್ಲ. ಮಾಸ್ಕ್ ಹಾಕಿದ್ದಕ್ಕೆ ಮುಖನೂ ಕಾಣಿಸ್ಲಿಲ್ಲ. ನೋಡಕ್ ಹೇಗಿದ್ದ? ಎತ್ತರ, ದಪ್ಪ? ಹೈಟು ನನ್ಕಿಂತ ಸ್ವಲ್ಪ ಉದ್ದಕ್ಕಿದ್ದಾನೆ, ಆದ್ರೆ ನನ್ಕಿಂತ 2 ಪಟ್ಟು ದಪ್ಪ ಇದ್ದಾನೆ. ನಿನ್ ಮೇಲ್ ಸ್ವಲ್ಪನೂ ಡೌಟ್ ಬರ್ದೇ ಇರೋ ಹಾಗೆ ಹೆಂಗ್ ಕತೆ ಕಟ್ತಿದ್ಯಲ್ಲೋ. ಚಾಕುಲ್ ಚುಚ್ಚಿದ್ರಿ ಅಂತ ಹೇಳಿದ್ರಲ್ವಾ? ಕಾನ್ಸ್ಟೇಬಲ್ಸ್, ಮನೆ ಒಳಗೆ ಹೊರಗೆ ಎಲ್ಲ ಕಡೆ ಹುಡುಕಿ ಯಾವ್ದಾದ್ರು ಎವಿಡೆನ್ಸು ನಮಗೆ ಖಂಡಿತ ಸಿಗುತ್ತೆ. ಸರ್ಚ್. ದಶರಥ ರಾಮಯ್ಯನ ಅವ್ರ ಸೊಸೆ ಸಾಲ ಮಾಡಿದ್ರೆ ನಿಮ್ಮ ಹತ್ರ ಯಾಕೆ ಬಂದು ಕೇಳ್ತಾ ಇದೀನಿ ಅನ್ಕೋಬಹುದು ನೀವು. ಆದ್ರೆ 5 ಲಕ್ಷಕ್ಕೋಸ್ಕರ ಅವ್ರ ಮನೆ ಹತ್ರ ಹೋದ್ರೆ ಅವರಿಗೆ ಅವಮಾನ ಮಾಡ್ದ ಹಾಗೆ. ಅದಕ್ಕೆ ನಿಮ್ಮ ಹತ್ರ ಬಂದೆ. ಹೌದಪ್ಪ, ಆ ಮನೆಗೆ 5 ಲಕ್ಷ ಕಮ್ಮಿನೇ, ಆದ್ರೆ ನಮ್ಮನೆಗೆ ಜಾಸ್ತಿ. ನಿಮ್ ಹತ್ರ ಬಂದು ಕೇಳ್ಬೇಕು ಅಂತಲ್ಲಮ್ಮ, ಹೇಳದ್ನಲ್ಲ. ಬರೀ 5 ಲಕ್ಷಕ್ಕೋಸ್ಕರ ಅವ್ರ ಮನೆ ಹತ್ರ ಹೋಗಿ ಕೇಳಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ನೀವೇ ನಿಮ್ ಮಗನಿಗೆ ಒಂದು ಮಾತು ಹೇಳಿ ಆ ದುಡ್ಡು ನಮಗೆ ಕೊಡಿಸ್ಬಿಡಿ. ನಾವ್ಯಾಕಪ್ಪ ಕೊಡ್ಬೇಕು? ಇಷ್ಟಕ್ಕೂ ನನ್ ಮೊಮ್ಮಗಳಿಗೆ ದುಡ್ಡು ಕೊಟ್ಟಿದ್ಯಾ ಅಂತ ಏನ್ ಸಾಕ್ಷಿ? ಸಾಕ್ಷಿ ಏನಮ್ಮ, ಅವಳು ನಿಮ್ಮ ಮೊಮ್ಮಗಳೇ. ಫೋನ್ ಮಾಡಿ ಮಾತಾಡೋಣ ಅಂದ್ರೆ ಮಾತಾಡೋದ ಇಲ್ಲ. ಒಂದ್ಸಲ ಕರೀರಿ ಅವ್ರನ್ನ, ಅವ್ರ ಹತ್ರನೇ ಹೇಳಿಸ್ತೀನಿ. ಮನೇಲಿ ಇಲ್ಲಪ್ಪ. ತುಂಬಾ ಚೆನ್ನಾಗಿದ್ಯಮ್ಮ. ಅವರು ಇಲ್ದೆ ಫೋನ್ ಕೂಡ ಎತ್ತದೆ. ನನ್ನ ಮಾತಿನ ಮೇಲೂ ನಂಬಿಕೆ ಇಲ್ಲ ಅಂದ್ರೆ, ಆದ್ರೆ ದುಡ್ಡನ್ ಕೊಡಿ, ಇಲ್ಲ ಅಂದ್ರೆ ಆ ಹುಡುಗಿನ ಕರೀರಿ. ಹೇಗೆ ವಸೂಲಿ ಮಾಡ್ಬೇಕು ಅಂತ ನನಗ್ ಗೊತ್ತು. ಯಾಕೆ ಮಾತಾಡ್ತಿಲ್ಲ ಜಾನಕಿ ಅಣ್ಣ? ನಿಮಗೂ ಯಾವ ಸಂಬಂಧ ಇಲ್ಲ ಅಂತೀರಾ? ಅದೇ ಮಾತು ಹೇಳ್ಬಿಡಿ. ಏನೋ ಮರ್ಯಾದೆ ಗೌರವಕ್ಕೋಸ್ಕರ ಸುಮ್ಮನೆ ಇದ್ದೀನಿ. ದೊಡ್ಡ ವಿಷಯ ಏನೂ ಅಲ್ಲ, ಅಲ್ಲಿಗೆ ಹೋಗಿ ಕೇಳ್ತೀನಿ. ನಿಂತ್ಕೊಳ್ಳಿ ಸೇಟು, ನೀವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಟೈಮ್ ಕೊಟ್ರೆ ಆ ದುಡ್ಡು ನಾನೇ ತೀರಿಸ್ತೀನಿ. ಸಂತೋಷ. ಅವತ್ತು ನಾನು ದಶರಥ ರಾಮಯ್ಯನವರ ಸೊಸೆ ಅಂತ ಯಾವ ಶ್ಯೂರಿಟಿನೂ ಇಲ್ಲದೆ ಕೊಟ್ಟೆ. ಈಗ ನೀವು ತೀರಿಸ್ತೀವಿ ಅನ್ನೋ ಜವಾಬ್ದಾರಿ ತಗೊಂಡ್ಮೇಲೆ ಏನಾದ್ರೂ ಶ್ಯೂರಿಟಿ ಕೊಟ್ರೆ ಒಳ್ಳೇದು. ಏನ್ ತಗೊಂಬರಕ್ ಹೋದ ಇವನು? ಇದ್ ತಗೊಳ್ಳಿ, ಮನೆ ಪತ್ರ. 4 ದಿನದಲ್ಲಿ ದುಡ್ಡು ಕೊಟ್ಟು ಇದನ್ನ ವಾಪಸ್ ತಗೋತೀನಿ. ಅಲ್ಲಿವರೆಗೂ ಅದು ನಿಮ್ಮ ಹತ್ರನೇ ಇರಲಿ. ಸರಿ ಜಾನಕಿ ರಾಮಣ್ಣ, ರಾಮ್ ರಾಮ್. ಲೋ ಜಾನಕಿ, ಹುಚ್ಚಿಡ್ದಿದ್ಯೇನೋ ನಿಂಗೆ? ಮನೆ ಪತ್ರನ ಯಾರಾದ್ರೂ ಕೊಡ್ತಾರಾ? ಆ ದುಡ್ಡನ್ನ ನಿಮ್ ಬೀಗ್ರ ಹತ್ರ ಕೇಳಿದಿದ್ರೆ ಕೊಡ್ತಾ ಇದ್ರಲ್ವೇನೋ? ಅಮ್ಮ, ಬುದ್ಧಿ ಇಲ್ದಿರೋಳ್ ತರ ಮಾತಾಡ್ತಾ ಇದೆಯಲ್ಲ. ಅಷ್ಟಕ್ಕೂ ಹೇಗೆ ಕೇಳಕ್ಕಾಗತ್ತೆ? ಈಗಾಗ್ಲೇ ಇವಳು ನಮಗೆ ಮಾಡಿರೋ ಅವಮಾನಕ್ಕೆ ಅವ್ರ ಮುಂದೆ ತಲೆ ಎತ್ಕೊಂಡು ಓಡಾಡೋದಕ್ಕಾಗ್ತಿಲ್ಲ. ಈಗ ಅವ್ರ ಹೆಸರನ್ನ ಹೇಳ್ಕೊಂಡು ಊರೆಲ್ಲ ಸಾಲ ಮಾಡಿದಾಳೆ ಅಂತ ಗೊತ್ತಾದ್ರೆ
ನಾನು ಅವ್ರಿಗೆ ಮುಖ ತೋರ್ಸಕ್ ಆಗೋದಿಲ್ಲ. ಈ ತರ ಎಲ್ಲ ಹೇಳಕ್ ಬರ್ಬೇಡ. ಏನ್ರಿ ಈಗ ಅಷ್ಟೊಂದು ದುಡ್ಡನ್ನ ಎಲ್ಲಿಂದ ತರ್ತೀರಾ? ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ತರ್ತೀನಿ. ಹೆತ್ತಿರೋ ತಪ್ಪಿಗೆ ಅನುಭವಿಸ್ಲೇಬೇಕಲ್ಲ. ಇದಕ್ಕೂ ಅದಕ್ಕೂ ಏನ್ ಸಂಬಂಧ? ನಮ್ಗೇನು ತೊಂದರೆ ಇದ್ರೂ ಕೂಡ ವೈದ್ಯ ಹೀಗೆ ನಡಿಬೇಕಾಗಿರೋ ಶಾಸ್ತ್ರಗಳಲ್ಲಿ ಯಾವುದೇ ಕೊರತೆ ಆಗ್ಬಾರ್ದು. ಈ ವಿಷಯ ಯಾವುದೋ ಅವಳಿಗೆ ಗೊತ್ತಾಗ್ಬಾರ್ದು. ನೀವುಗಳು ಫೋನ್ ಮಾಡಿದ್ರೆ ಬಾಯ್ ತಪ್ಪಿ ಈ ವಿಷಯನ ಹೇಳ್ಬಿಡ್ತೀರಾ. ನಾನೇ ಫೋನ್ ಮಾಡಿ ಉಡಿ ತುಂಬಿಸೋ ವಿಷಯ ಹೇಳ್ತೀನಿ. ನಾನ್ ನಿಮಗ್ ಕಳ್ಸ್ಕೊಡಿದ ಫಿಂಗರ್ ಪ್ರಿಂಟ್ಸು ಚಾಕು ಮೇಲಿರೋ ಫಿಂಗರ್ ಪ್ರಿಂಟ್ಸ್ಗೆ ಮ್ಯಾಚ್ ಆಗ್ತಾ ಇದೆಯಾ? ನೀವಷ್ಟು ಪರ್ಟಿಕ್ಯುಲರ್ ಆಗಿ ಫಿಂಗರ್ ಪ್ರಿಂಟ್ಸ್ನ ಕಳಿಸ್ಕೊಟ್ಟಿದ್ದ ಕಾರಣಕ್ಕೆ ಆ ವ್ಯಕ್ತಿನೇ ಕೊಲೆ ಪ್ರಯತ್ನ ಮಾಡಿತನ್ನೋ ಅನುಮಾನದ ಮೇಲೆ 1-2 ಸಲ ಚೆಕ್ ಮಾಡಿ ನೋಡಿದೆ. ಆದರೆ ಮ್ಯಾಚ್ ಆಗಲಿಲ್ಲ. ಕರೆಕ್ಟಾಗಿ ನೋಡಿದ್ರಿ ಅಲ್ವಾ? ಹೇಳಿದ್ನಲ್ಲ ಸರ್, 2-3 ಸಲ ವೆರಿಫೈ ಮಾಡಿದೆ, ಮ್ಯಾಚೇ ಆಗಲಿಲ್ಲ. ನೀವು ಅನುಮಾನ ಪಡ್ತಿರೋ ವ್ಯಕ್ತಿಯಂತೂ ಕೊಲೆ ಪ್ರಯತ್ನ ಮಾಡಿಲ್ಲ. ಹಾಗಾಗಿ ನೀವು ಅವನನ್ನು ಬಿಡಬಹುದು. ಓಕೆ ಇನ್ಸ್ಪೆಕ್ಟರ್. ಸರ್, ನೀವು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಹತ್ರ ಚಾಕು ಇದೆಯಲ್ಲ, ನಿಜವಾದ ಆರೋಪಿನ ಖಂಡಿತ ಹಿಡಿತೀವಿ. ಥ್ಯಾಂಕ್ಸ್ ಇನ್ಸ್ಪೆಕ್ಟರ್, ಇಡ್ತೀನಿ. ಅಬ್ಬಾ, ಬದುಕೊಂಡೆ. ಆದ್ರೆ ಆ ಚಾಕು ಯೂಸ್ ಮಾಡಿದ್ ನಾನೇ ಅಲ್ವಾ? ನನ್ನ ಫಿಂಗರ್ ಪ್ರಿಂಟ್ಸ್ ಇರ್ಬೇಕಲ್ಲ. ಆದ್ರೆ ಮ್ಯಾಚ್ ಆಗಲ್ಲ ಅಂತಿದಾರಲ್ಲ. ಅಂದ್ರೆ ನಾನು ಯೂಸ್ ಮಾಡಿದ ಚಾಕು ಇವ್ರಿಗೆ ಸಿಕ್ಕಿದ ಚಾಕು ಬೇರೆ ಬೇರೆನಾ? ನನಗೇನು, ಚೆನ್ನಾಗೇ ಇದ್ದೀನಿ ಅಪ್ಪ. ಈ ಮನೆ ಬಗ್ಗೆ ನಿಮ್ಗೆ ಗೊತ್ತಿದೆ ಅಲ್ವಾ? ತವ್ರ ಮನೆಗೂ ಅತ್ತೆ ಮನೆಗೂ ವ್ಯತ್ಯಾಸನೇ ಗೊತ್ತಾಗ್ತಿಲ್ಲ. ಸಂತೋಷ ಆಗ್ತಿದೆ ಮಗಳೇ. ಅತ್ತೆ ಮನೆನೇ ತವ್ರ ಮನೆ ತರ ಇದ್ರೆ ಯಾವುದೇ ಹೆಣ್ಣು ಮಗಳಿಗೂ ಇದಕ್ಕಿಂತ ಇನ್ನೇನ್ ಬೇಕು ಹೇಳು? ಅಳಿಯಂದ್ರೆ ಹೇಗಿದ್ದಾರೆ? ಹಾ, ಚೆನ್ನಾಗಿದ್ದಾರೆ ಅಪ್ಪ. ಅಮ್ಮ ಹೇಗಿದ್ದಾರೆ? ಚೆನ್ನಾಗಿದ್ದಾಳಮ್ಮ. ಅಳಿಯಂದ್ರಿಗೊಂದ್ಸಲ ಫೋನ್ ಕೊಡು, ಮಾತಾಡ್ಬೇಕು. ಅವ್ರೇನೋ ಕೆಲಸ ಮಾಡ್ತಿದ್ದಾರೆ ಅಪ್ಪ. ವಿಷಯ ಏನು ಅಂತ ಹೇಳಿ. ಏನಿಲ್ಲಮ್ಮ, ಮದ್ವೆ ಆಗಿಷ್ಟು ದಿವಸ ಆದ್ರೂ ನಮ್ ಮನೇಲಿ ಯಾವ ಶಾಸ್ತ್ರನೂ ನಡೆದಿಲ್ಲ ಅಲ್ವೇನಮ್ಮ. ಉಡಿ ಕಟ್ಟಬೇಕು ಅಂತ ಅನ್ಕೊಂಡಿದೀನಿ. ನೀನು ಅಳಿಯಂದ್ರು ಬರ್ಬೇಕು. ಹಾಗೆ ಆಗ್ಲಿ ಅಪ್ಪ. ಯಾವಾಗ ಬರ್ಬೇಕು? ಅಳಿಯಂದ್ರ ಹತ್ರ ಮಾತಾಡು. ಅವ್ರಿಗೆ ಯಾವಾಗ ಬರಕ್ಕಾಗುತ್ತೋ ಆವಾಗ ಬನ್ನಿ. ಸರಿಯಪ್ಪ. ಅಪ್ಪ, ಹಾಗೆ ಅತ್ತೆಗೂ ಒಂದ್ ಮಾತು ಹೇಳ್ಬಿಡಿ. ಅಯ್ಯೋ, ನಿಮ್ ಅತ್ತೆಗೆ ಹೇಳ್ದೆ ನಾನು ಈ ಕೆಲಸ ಮಾಡ್ತೀನ? ಅಳಿಯಂದ್ರಿಗೆ ಯಾವಾಗ ಆಗುತ್ತೋ ಅವಾಗ ನೋಡು. ಆಯ್ತು ಅಪ್ಪ, ಈಗ್ಲೇ ತಿಳ್ಕೊಂಡು ನಿಮಗ್ ಫೋನ್ ಮಾಡ್ತೀನಿ. ಸರಿನಮ್ಮ. ಎಲ್ಲಿದ್ದಾರೆ ಇವರು? ಕಿರುನಗೆಯ ಚಲ್ಲದೆ ಗಾಡಿಗೆಯ ಜಾರಿದೆ, ನಕ್ಕು ಮಾತಾಡಿದೆ. ಮನವಿಯನ್ನು ಮಾಡದೆ ಚಳುವಳಿಯ ನಡೆಸಿದೆ. ದೇವರೇ ನಾಚಲು ಸ್ವರ್ಗವೇ ಜಾರಿದೆ. ಬದಲಾಗಬಹುದೇನೋ ಅವರೆಲ್ಲ ದಿನಚರಿಯು, ಶುರುವಾಗಬಹುದೇನೋ ಇವಳೆಲ್ಲ ಹೊಸ ಪರಿಯು. ಕನಸಿಲ್ಲದೆ ಕರೆಯಿಲ್ಲದೆ ഇരുളെന്നതെ ಹಗಲೆನ್ನದೆ ಶುರುವಿದೆ ಜರುಗಿದೆ ಹೊಸ ಭಾವಗದ್ಯವು, ಹೊಸ ಭಾವಗದ್ಯವು. ಫೋನ್ ಬೇಕು ಅಂತ ನನಗೆ ಕಚ್ಚಗುಳಿ ಕೊಡ್ತಾ ಇದ್ದೀರಾ? ಅಯ್ಯ, ಸರಿ ಸರಿ ತಗೊಳ್ಳಿ.
ಅಯ್ಯೋ ದೇವ್ರೇ, ನಾನೇನು ನೋಡ್ಲಿಲ್ಲ ಅಣ್ಣ, ನಾನೇನು ನೋಡ್ಲಿಲ್ಲ ಅಣ್ಣ. ಈ ಸಲ ನಾನೇನು ನೋಡ್ಲಿಲ್ಲ ಅಣ್ಣ. ಏಯ್, ಅಷ್ಟಕ್ಕೂ ನೀನ್ ಏನ್ ನೋಡ್ದೆ, ಏನ್ ಅರ್ಥ ಮಾಡ್ಕೊಂಡು? ನನ್ಗೆ ಅರ್ಥ ಆಗೋಯ್ತು ಅಣ್ಣ. 9 ತಿಂಗಳು ತುಂಬದ್ರೊಳಗೆ ಅವಳಿ ಮಕ್ಳು ಫಿಕ್ಸ್. ಏಯ್, ಮುಂದುವರ್ಸಿ ನಾನು ಹೊಡ್ತೀನಿ. ನಿಂತ್ಕೊಳ್ಳೋ ರಂಗ, ನಿಂತ್ಕೊಳ್ಳೋ. ನೀನು ಬೇಜಾರ್ ಮಾಡ್ಕೋಬೇಡಮ್ಮ. ನಿನ್ ಜಾಗದಲ್ಲಿ ನನ್ ಮಗಳಿರ್ಬೇಕಿತ್ತು, ಆದ್ರೆ ಏನ್ ಮಾಡೋದು, ನಿನಗ್ ಯೋಗ ಇತ್ತು. ಹುಡ್ಗಿ ಚೆನ್ನಾಗಿದ್ದಾಳದ್ಕೆ. ಯಾರ್ ಮಗಳು? ಜಾನಕಿ ರಾಮಯ್ಯನವರು ಅಂತ ದೇವಸ್ಥಾನದಲ್ಲಿ ಇಒ ಕೆಲಸ ಮಾಡ್ತಿದ್ದಾರೆ. ಅವ್ರ ದೊಡ್ಡ ಮಗಳು. ಏನೋ ಅವರೇ ಹೆತ್ತಿರೋ ತರ ದೊಡ್ಡ ಮಗಳು ಅಂತಿದಿರಲ್ಲ ಅತ್ತೆ. ಗುಡಿಯಲ್ಲಿ ಸಿಕ್ಕಿದ್ದಕ್ಕೆ ಸಾಕಿದ್ರು ಅಂತ ಹೇಳಿ, ಅನಾಥೆ ಅನ್ನೋ ವಿಷಯನ್ ಹೇಳಿ. ಆಗ್ಲೇ ಕೆಲ್ಸದವಳ ಅಂತ ಕೇಳಿದ್ನಲ್ಲ, ಅದ್ರಲ್ಲಿ ಯಾವ ತಪ್ಪೂ ಇಲ್ಲ. ರಾಜಮ್ಮ, ನಿನ್ ಮಗಳನ್ನ ಈ ಮನೆ ಸೊಸೆಯಾಗಿ ಮಾಡ್ಕೊಳ್ಳಿಲ್ಲ ಅಂತ ಹೇಳಿ ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ. ನನ್ ಬಾಯಿಗೆ ಬಂದಾಗ ಮಾತಾಡ್ತಿಲ್ಲ. ನಾನು ಇವಳನ್ನ ಕೆಲ್ಸದವಳ ಅಂತ ಕೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ಹೇಳ್ತಾ ಇದೀನಿ ಚಿಕ್ಕಮ್ಮ. ನಾನು ನಿಜ ಹೇಳ್ತಾ ಇದ್ದೀನಿ. ಮನೆಗೆ ಹಿರಿಯರು ನೀವಿದಿರಲ್ಲ, ಅದ್ರಲ್ಲೂ ರಾಜರ ಕುಟುಂಬ. ಎಷ್ಟು ಆಚಾರ, ಎಷ್ಟು ಸಂಪ್ರದಾಯ, ಎಷ್ಟು ಕಟ್ಟುಪಾಡುಗಳಿರುತ್ತೆ. ಅದ್ರಲ್ಲೂ ಮದ್ವೆ ವಿಷಯ ಅಂದ್ರೆ ಎಲ್ಲ ತರ ಯೋಚನೆ ಮಾಡಿ ನಿರ್ಧಾರ ತಗೋತಾರೆ. ಕಡೆ ಪಕ್ಷ ತಂದೆ ತಾಯಿನೂ ಗೊತ್ತಿಲ್ದಿರೋಳ್ನ ಸೊಸೆ ಅಂತ ಹೇಗೆ ಒಪ್ಕೊಂಡ್ರಿ? ಆದ್ರೂ ನಿಮ್ಗಿಲ್ದಿರೋ ಚಿಂತೆ ನನಗೆ ಯಾಕೆ ಬಿಡಿ. ನಾನ್ ಜಾಸ್ತಿ ಮಾತಾಡಿದ್ರೆ ಸುಮ್ನೆ ನೀವೆಲ್ಲ ದ್ವೇಷಕ್ಕೆ ಹೇಳ್ತಿದ್ದೀನಿ ಅನ್ಕೋತೀರಾ. ಬೇಜಾರೇನಂದ್ರೆ ಇಷ್ಟು ವರ್ಷ ಈ ಮನೆಗೆ, ಈ ಕುಟುಂಬಕ್ಕೆ ಒಂದ್ ಬೆಲೆ ಮರ್ಯಾದೆ ಅಂತ ಇತ್ತು. ಇವತ್ತೀಗ ಅದೆಲ್ಲ ಹೋಯ್ತು. ಸರಿ ಕೌಸಲ್ಯ, ನಾನಿನ್ ಹೊರಡ್ತೀನಿ. ಮಗಳಿಗೆ ಮದ್ವೆ ಗೊತ್ತಾಗಿದೆ ಅನ್ನಲ್ಲ, ನಾಳಿದ್ದೆ ನಿಶ್ಚಿತಾರ್ಥ. ಖಂಡಿತ ಬರ್ಬೇಕು. ನೀನು ಅಷ್ಟೇ, ಖಂಡಿತ ಬರ್ಬೇಕು. ನೀವು ಕುಲ ಗೋತ್ರ ಗೊತ್ತಿಲ್ದಿರೋರ್ನ ಮನೆಗೆ ಸೊಸೆ ಮಾಡ್ಕೋಬೋದೇನೋ, ಆದ್ರೆ ನಾವು ಫಂಕ್ಷನ್ಗೂ ಕರೆಯಲ್ಲ. ನಾವ್ ಬರ್ತೀವಿ, ನಡೀರೆ. ಬೇಜಾರ್ ಮಾಡ್ಕೋಬೇಡಮ್ಮ, ಅವಳು ಮಾತೇ ಹಾಗೆ. ಯಾವಾಗ ಎಲ್ಲಿ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಿಲ್ಲ.
ಇಲ್ಲಿ ಕೇಳಪ್ಪ. ದಶರಥ್ ರಾಮ್ ಅವರೇ, ಒಂದೇ ಒಂದು ನಿಮಿಷ. ಆಗ್ಲಿ. ಹೇಳು, ಏನ್ ವಿಷಯ? ನಮ್ಮವರ ಹುಡುಗಿ ಡೀಟೇಲ್ಸ್ ಹುಡುಕ್ತಿದ್ರಂತಲ್ಲ ಸರ್, ಗೊತ್ತಾಯ್ತಂತೆ. ಹೌದಾ? ಎಲ್ಲಿ? ಯಾವುದೋ ಫೋನ್ ಬಂತು ಅಂತ ಆಚೆ ಹೋಗಿದಾರಮ್ಮ. ಅಲ್ಲೇ ಹೋಗಿ ಕೊಟ್ಬರ್ತೀನಿ ಅತ್ತೆ. ಈಗ ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ, ಯಾರ ಮನೇಲಿದ್ದಾಳೆ, ಎಲ್ಲ ವಿಷಯನೂ ಕಲೆ ಹಾಕಿ. ಡೀಟೇಲ್ ಸಿಕ್ಕಿದೆ ಸರ್. ನಮ್ಮ ಹುಡುಗರು ಇವಾಗ ಅವ್ರ ಮನೆಗೆ ಹೋಗಿದ್ದಾರೆ. ಎಂತ ಪರಿಸ್ಥಿತಿలో ಆ ಹುಡುಗಿ ನಮಗ್ ಸಿಗಬೇಕು. ಆ ಹುಡುಗಿ ಸಿಗೋದು ನನಗೆ ಬಹಳನೇ ಮುಖ್ಯ. ಒಬ್ಬ ಅನಾಥ ಹುಡುಗಿನ ಹುಡುಕ್ಸ್ತಾ ಇದ್ದೀರಲ್ಲ ಸರ್, ಏನ್ ವಿಷಯ? ಅನಾಥೆ ಕಣೋ, ಆದ್ರೆ ಅವಳೇ ನನಗೆ ಅದೃಷ್ಟ. ಅದಕ್ಕೆ ಇಷ್ಟು ಕಷ್ಟಪಡ್ತಿರೋದು. ಕಾಫಿ ತಗೊಳ್ಳಿ. ಹಲೋ, ನೀನು ಒಂದ್ ನಿಮಿಷ ಲೈನಲ್ಲೇ ಇರು. ಓಕೆ ಸರ್. ಏನ್ ಹೇಳಿದ್ಯಮ್ಮ? ನಿಮ್ ಬಗ್ಗೆ ಅಲ್ಲ ಸರ್. ನನಗಂದ್ರಿ ಅಂತಲ್ಲ, ಅವಳು ಯಾರಿಗೋ ಮಗಳಾಗ್ಬಿಡ್ತಾಳ, ಅನಾಥೆ ಅಂತ ಹೇಳಿದ್ರಲ್ಲ, ಯಾರ ಬಗ್ಗೆ ಹೇಳಿದ್ರಿ? ಅವ್ರಿಲ್ಲಿದಾರಾ? ಇಲ್ಲ, ಇಲ್ಲಿ ಯಾರು ಅನಾಥರಿಲ್ಲ ಸರ್. ಏನೋ ಅವ್ರ ಅಪ್ಪನ ಮೇಲೆ ಸಿಟ್ಟು ಬಂದು ಹೆತ್ ಮಗಳ ತರ ಅಲ್ಲ, ಅನಾಥೆ ತರ ನೋಡ್ತಾ ಇದಾರೆ ಅಂತ ಹೇಳಿದ್ಲು ಅಷ್ಟೇ. ಅಷ್ಟೇನಾ? ಅಷ್ಟಕ್ಕೂ ನನಗ್ ಬೇಕಾಗಿರೋ ಹುಡುಗಿ ಸಿಕ್ಕಿದಾಯ್ತಲ್ಲ, ಇಲ್ಲೆಲ್ಲೋ ಇದ್ದಾಳೆ ಅಂತ ಅನುಮಾನ ಯಾಕೆ ಪಡ್ಬೇಕು? ಅವ್ರಿಗೆ ಯಾಕೆ ಸುಳ್ಳು ಹೇಳ್ದೆ? ಅವಳ ಅನಾಥೆ, ಜಾನಕಿ ರಾಮನ್ ಮಗಳಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ. ಅವ್ರಿಗೆ ಹೇಳೋದ್ರಿಂದ ನಮ್ಗೇನ್ ಸಿಗುತ್ತೆ? ಮನೆಯವ್ರಿಗದ್ ಗೊತ್ತಾದ್ರೆ ಮತ್ತೆ ನಿನ್ನೆ ಬೈತಾರೆ. ಪ್ರತಿ ಹೆಜ್ಜೆಗೂ ನಂಗೆ ಯೋಚಿಸಕ್ಕೆ ಹೇಳ್ತೀಯ, ಆದ್ರೆ ನೀನ್ ಮಾಡ್ತಿರೋದೇನು? ಮುಂಚೆ ಎಲ್ಲ ನಾನು ಎಲ್ಲಿದ್ದೀನಿ ಅಂತ ನನಗೋಸ್ಕರನೇ ಹುಡ್ಕೊಂಡು ಬರ್ತಾ ಇದ್ರು. ಇವಾಗ ಪಕ್ಕದಲ್ಲೇ ಇದ್ರು ನನ್ನ ನೋಡ್ತಾನೆ ಇಲ್ಲ ಇವರು. ಇದೇನಿದು, ಇವರಿಬ್ರು ಹಾವು ಮುಂಗ್ಸಿ ತರ ಇದ್ದಾರೆ. ಇಬ್ರು ಏನು ಮಾತಾಡ್ತಾನೆ ಇಲ್ಲ. ಏನೋ ಆಗಿದೆ ಅನ್ಸುತ್ತೆ. ಇಷ್ಟು ಡೀಪಾಗಿ ಪ್ರೀತಿ ಮಾಡೋರ್ ನಡುವೆ ಚಿಕ್ಕ ಚಿಕ್ಕ ಜಗಳ ಇದ್ದೇ ಇರುತ್ತಲ್ವಾ? ನಾನೇ ಏನಾದ್ರೂ ಮಾಡ್ಬೇಕಷ್ಟೇ. ಏಯ್, ಮೈ ಮೇಲೆ ಬೀಳ್ತಿಯಲ್ಲ, ಸುಮ್ ಕೂತ್ಕೊಳಕ್ಕಾಗಲ್ವಾ? ನಾನೇನ್ ಮಾಡ್ಲಿ? ಕಾರ್ ಹಾಗೆ ಎತ್ ಹಾಕಿದ್ರೆ
ಎದ್ದೇಳು ಹೇಳು ಹೇಳು. ಏಯ್ ರಂಗ, ಸರಿಯಾಗಿ ಡ್ರೈವ್ ಮಾಡೋ. ನಾನೇನ್ ಮಾಡ್ಲಿ ಅಣ್ಣ, ರೋಡ್ ಆಗಿದೆ. ಮುಂಚೆ ಎಲ್ಲ ನನ್ ಕೈ ಹಿಡಿಯೋಕೆ ಅವಕಾಶ ಯಾವಾಗ ಸಿಗತ್ತೆ ಅಂತ ಕಾಯ್ತಾ ಇದ್ರು. ಇವಾಗ ಮೇಲ್ಗಡೆ ಬಿದ್ರು ಎಷ್ಟು ಕೋಪ ಪಡ್ತಿದಾರೆ ನೋಡು. ಇದೇನಿದು, ಇವರಿಬ್ರು ಇನ್ನೂ ದೂರ ದೂರನೇ ಕೂತಿದಾರಲ್ಲ. ಓ, ಇದು ಹಿಂಗೆ ಬಿಟ್ರೆ ಸರಿ ಹೋಗಲ್ಲ. ಇವಾಗ ನೀವ್ಯಾಕೆ ನೆಟ್ಟ ಕೂತ್ಕೊಳ್ಳಿಲ್ಲ? ನಾನೇನ್ ಮಾಡ್ಲಿ, ಕಾರ್ ಸಡನ್ ಆಗಿ ಲೆಫ್ಟ್ಗೆ ಹೋದ್ರೆ ಏನು ಗೊತ್ತಾಗ್ತಿಲ್ಲ ಅಣ್ಣ, ಎಲ್ಲ ನೆಟ್ಕಿರೋ ಹಾಗೆ ಇದೆ. ಆದ್ರೆ ಯಾಕೆ ಆಫ್ ಆಯ್ತೋ ನನ್ಗೆ ಗೊತ್ತಾಗ್ತಿಲ್ಲ. ಅಯ್ಯಯ್ಯೋ, ಅಮ್ನೋರ್ ಹೇಳಿದ ದೇವಸ್ಥಾನ ಇಲ್ಲೇ ಇದೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಅಮ್ಮೋರೆ, ನೀವ್ ಹೇಳಿದ ಈ ಗುಡಿ ಬಗ್ಗೆ ತಾನೆ? ನನಗೆ ಈಗ ಅರ್ಥ ಆಯ್ತು ಅಣ್ಣ, ಕಾರ್ ಯಾಕೆ ಆಫ್ ಆಯ್ತು ಅಂತ. ಅಮ್ಮೋರು ಈ ಗುಡಿಗೆ ಬರೋಣ ಅಂದ್ರು, ನೀವು ಬೇಡ ಅಂದ್ರಿ. ದೇವ್ರಿಗೆ ಕೋಪ ಬಂದು ಅವನ್ ಸರಿಯಾಗಿ ಇಲ್ಲೇ ಆಫ್ ಆಗೋ ತರ ಮಾಡ್ದ. ನೀವು ಒಳಗೋಗಿ ದೇವ್ರಿಗೆ ನಮಸ್ಕಾರ ಹಾಕೊಂಡ್ ಬನ್ನಿ, ಅಷ್ಟ್ರಲ್ಲಿ ಕಾರ್ ರೆಡಿ ಮಾಡ್ಬಿಡ್ತೀನಿ. ಏಯ್, ಓವರ್ ಆಗಿ ಆಡ್ತಾ ಇದ್ಯಾ? ಅಯ್ಯೋ, ಹಾಗನ್ಬೇಡಿ. ಒಂದ್ಸಲ ಬನ್ನಿ, ನಮಸ್ಕಾರ ಮಾಡ್ಕೊಂಡು ಹೋಗೋಣ. ನಾನ್ ಬರಲ್ಲ, ಬೇಕು ಅಂದ್ರೆ ನೀನ್ ಹೋಗ್ಬಾ. ಮೊಂಡ ಹಠ. ಏನು ಏನದೆ? ಏನೂ ಇಲ್ಲ. ನೀವು ಹೋಗಿ ಅಮ್ಮೋರೆ. ಏಯ್, ಮೊದ್ಲು ನೀನ್ ಕಾರ್ ರೆಡಿ ಮಾಡು. ಆಯ್ತಣ್ಣ, ಮಾಡ್ತೀನಿ. ಆಯ್ತು. ಯಾವಾಗ ಹುಟ್ಟಿದ್ನೋ, ನನ್ನ ತಂದೆ ತಾಯಿ ಯಾರು, ಇದನ್ನೆಲ್ಲ ತಿಳ್ಕೋಬೇಕು ಅನ್ನೋ ಯೋಚನೆ ನನಗೆ ಯಾವತ್ತೂ ಬಂದಿಲ್ಲ ಸ್ವಾಮಿ. ಆದ್ರೆ ಇವಾಗ ತಿಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ನನಗೋಸ್ಕರ ಅಲ್ಲ, ನನ್ನ ಅತ್ತೆ ಮನೆಗೋಸ್ಕರ, ನನ್ನ ಅತ್ತೆ ಸಂಕಟನ ದೂರ ಮಾಡೋದಕ್ಕೆ. ಯಾರನ್ನ ಕೇಳಿದ್ರು ಗೊತ್ತಿಲ್ಲ ಅಂತಿದ್ದಾರೆ. ಇನ್ನು ಎಷ್ಟು ಜನನ್ ಕೇಳ್ಬೇಕು? ಕೇಳಬೇಕು, ಗೊತ್ತಾಗೋವರೆಗೂ ಕೇಳಬೇಕು. ಆದ್ರೂ ಯಾವಾಗೋ 25 ವರ್ಷದ ಹಿಂದೆ ಹಸುಗೂಸನ್ನ ಬಿಟ್ಟೋಗಿದ್ದಾರೆ. ಈಗ ಹೇಗಿರ್ತಾಳೋ ಗೊತ್ತಿಲ್ಲ.